ಐಎಫ್ಎಸ್ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ 10 ಅಭ್ಯರ್ಥಿಗಳಿಗೆ ಭವ್ಯ ಸನ್ಮಾನ ಅರಣ್ಯ ಭವನದಲ್ಲಿ. ಭಾರತೀಯ ಅರಣ್ಯ ಸೇವೆ ಪರೀಕ್ಷೆ 2025-26ರಲ್ಲಿ ಯಶಸ್ಸು ಸಾಧಿಸಿದ ಅಭ್ಯರ್ಥಿಗಳಿಗೆ ಇಂಡಿಯಾ ಫಾರ್ ಐಎಎಸ್ ವತಿಯಿಂದ ಅರಣ್ಯ ಭವನ ಮಲ್ಲೇಶ್ವರದಲ್ಲಿ ಭವ್ಯ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ಅರಣ್ಯ ಪಡೆಯ ಮುಖ್ಯಸ್ಥರಾದ ಡಾಕ್ಟರ್ ಮೀನಾಕ್ಷಿ ನೇಗಿ ಐಎಫ್ಎಸ್ ಅವರು ಉದ್ಘಾಟಿಸಿ ಯುವ ಸಾಧಕರನ್ನು ಅಭಿನಂದಿಸಿದರು. ಪರಿಶ್ರಮ, ಶಿಸ್ತು ಹಾಗೂ ದೃಢ ಸಂಕಲ್ಪದಿಂದ ನಾಗರಿಕ ಸೇವೆಗಳಲ್ಲಿ ಯಶಸ್ಸು ಸಾಧಿಸಬಹುದು ಎಂದು ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಸಂದೇಶ ನೀಡಿದರು. ವೇದಿಕೆಯಲ್ಲಿ ಕುಮಾರ್ ಪುಸ್ಕರ್, ಐಎಫ್ಎಸ್ಸಿ ಪಿಸಿಸಿಎಫ್ ಮಾಜಿ ಪಿಸಿಸಿಎಫ್ ಶ್ರೀಧರಮೂರ್ತಿ, ಐಎಫ್ಎಸ್ ಇಂಡಿಯಾ ಫಾರ್ ಐಎಎಸ್ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಮಾರ್ಗದರ್ಶಕರಾದ ಡಾಕ್ಟರ್ ಸಿಎನ್ ಕೊಂಡರಾಜ್, ಐಎಎಸ್ ಉಪಾಧ್ಯಕ್ಷರು ಡಾಕ್ಟರ್ ಜಿಎನ್ ಶ್ರೀಕಂಠಯ್ಯ, ಐಎಫ್ಎಸ್ ಶ್ರೀನಿವಾಸ್ ಜಿಎನ್, ಸಮೀರ್ ಕುಮಾರ್, ನವೀನ್ ಕೆಎಂ ಹಾಗೂ ಬಾಬು ಸಂದೀಪ್ ಎಸ್ಎಂ ಸೇರಿದಂತೆ ಸಂಸ್ಥೆಯ ಸಂಚಾಲಕರು ಮತ್ತು ನಿರ್ದೇಶಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ 10 ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ವಿದ್ಯಾರ್ಥಿಗಳ ಸಾಧನೆಯನ್ನು ಗಣ್ಯರು ಮೆಚ್ಚಿ ಇಂತಹ ಸನ್ಮಾನ ಸಮಾರಂಭಗಳು ಯುವ ಪ್ರತಿಭೆಗಳಿಗೆ ಮತ್ತಷ್ಟು ಉತ್ತೇಜನ ನೀಡುತ್ತವೆ ಎಂದು ಅಭಿಪ್ರಾಯಪಟ್ಟರು. ಅರಣ್ಯ ಇಲಾಖೆ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಭಾರತೀಯ ಅರಣ್ಯ ಸೇವೆ ಪರೀಕ್ಷೆ 2025-26ರಲ್ಲಿ ಯಶಸ್ಸು ಸಾಧಿಸಿದ ಅಭ್ಯರ್ಥಿಗಳಿಗೆ ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿಯಿಂದ ಅರಣ್ಯ ಭವನದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ 10 ಮಂದಿ ಸಾಧಕರನ್ನು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಅರಣ್ಯ ಪಡೆಯ ಮುಖ್ಯಸ್ಥರಾದ ಡಾಕ್ಟರ್ ಮೀನಾಕ್ಷಿ ನೇಗಿ ಅಭಿನಂದಿಸಿದರು. ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿಯ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಸಿಎನ್ ಕೆದಾರ್, ಪಿಸಿಸಿಎಫ್ ಕುಮಾರ್ ಪುಸ್ಕರ್, ಮಾಜಿ ಪಿಸಿಸಿಎಫ್ ಶ್ರೀಧರಮೂರ್ತಿ, ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿಯ ಉಪಾಧ್ಯಕ್ಷರು ಡಾಕ್ಟರ್ ಜಿಎನ್ ಶ್ರೀಕಂಠಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ನಾನು ಬಸವರಾಜ್ ಕೆಂಪವಾಡ್, ಭಾರತೀಯ ಅರಣ್ಯ ಸೇವೆಯಲ್ಲಿ ದೇಶಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದೇನೆ. ನಾನು ಮೂಲತಃ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸೌದಿ ಗ್ರಾಮದವನು. ಕೃಷಿಕ ಕುಟುಂಬದಿಂದ ಬಂದಿದ್ದೇನೆ. ನಾನು ಪದವಿಯನ್ನು ಕೂಡ BSc ಅರಣ್ಯಶಾಸ್ತ್ರ, BSc ಫಾರೆಸ್ಟ್ರಿಯಲ್ಲಿ ಮುಗಿಸಿದ್ದೀನಿ. ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿಯಲ್ಲಿ 2023ರಲ್ಲಿ ಮುಗಿಸಿದ್ದೀನಿ. ಇದು ನನ್ನ 2ನೇ ಪ್ರಯತ್ನ ಆಗಿತ್ತು. ಸೊ 2ನೇ ಪ್ರಯತ್ನದಲ್ಲಿ ನಾನು ಸಿವಿಲ್ ಸರ್ವಿಸಸಲ್ಲಿ ಇಂಟರ್ವ್ಯೂ ಕೂಡ ಕೊಟ್ಟಿದ್ದೇನೆ ಮತ್ತು ಈ ಭಾರತೀಯ ಅರಣ್ಯ ಸೇವೆಯಲ್ಲಿ ಮೊದಲ ಸ್ಥಾನ ಪಡೆದಿದ್ದೇನೆ. ಸೊ ಈ 2 ವರ್ಷದಲ್ಲಿ ನನ್ನ ಪರಿಶ್ರಮ, ಹಾರ್ಡ್ ವರ್ಕು, ಪೇಷನ್ಸು, ಡೆಡಿಕೇಷನ್ನು, ಸೊ ಈ ಎಲ್ಲ ಒಂದು ಫಲವಾಗಿ ಇವತ್ತು ಪ್ರಥಮ ಸ್ಥಾನ ದೊರಕಿದೆ. ಸೊ ಇದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂತಹ ನನ್ನ ಕುಟುಂಬ, ಸ್ನೇಹಿತರು, ಎಲ್ಲ ಗುರುವೃಂದ ಎಲ್ಲರಿಗೂ ಸಹ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತು ನನ್ನ ನೋಡಿ ಸ್ವಲ್ಪ ಜನ ಯಾರಾದರೂ ಮೋಟಿವೇಟ್ ಆಗಿ ಈ ಥರ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಆಗುವಂತಹ ಎಲ್ಲರೂ ತುಂಬ ಜನ ಇದ್ದಾರೆ. ಸೊ ಅವ್ರಿಗೆಲ್ಲ ಕೂಡ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸತತ ಪ್ರಯತ್ನ ಒಂದು ಅಟೆಂಪ್ಟಲ್ಲಿ ಆಗದೆ ಇರ್ಬೋದು, 2ನೇ ಅದೆಲ್ಲ ಆಗದೆ ಇರ್ಬೋದು. ಸೊ ಸತತ ಪ್ರಯತ್ನ, ತಾಳ್ಮೆಯನ್ನು ಕಳ್ಕೊಳ್ಳದೆ ಮಾಡಿದ್ರೆ ನೀವು ಕೂಡ ಇಂತಹ ಸಾಧನೆ ಮಾಡೋದಕ್ಕೆ ಏನು ಯಾವುದೇ ತಡೆ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನುಷಾ ಶ್ರೀನಿವಾಸ್, ಮೂಲತಃ ಮೈಸೂರಿನವಳು. ಇಂಡಿಯನ್ ಫಾರೆಸ್ಟ್ ಸರ್ವಿಸ್ 2025 ಎಕ್ಸಾಮಿನೇಷನಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 63 ಬಂದಿದೆ. ಇದು ನನ್ನ 6ನೇ ಪ್ರಯತ್ನ. ಮೊದಲನೇ ಮೇನ್ಸ್ ಫಾರೆಸ್ಟ್ ಸರ್ವಿಸಲ್ಲಿ ಹಾಗೂ ಮೊದಲನೇ ಇಂಟರ್ವ್ಯೂ ಫಾರೆಸ್ಟ್ ಸರ್ವಿಸಲ್ಲಿ. ಸೊ ಇದು ಫಾರೆಸ್ಟ್ ಸರ್ವಿಸ್ಗೆ ಎಲಿಜಿಬಿಲಿಟಿ ಬಂದು ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ ಗ್ರ್ಯಾಜುಯೇಷನ್ ಮಾಡಿರಬೇಕು. ಸೊ ಹಾಗಾಗಿ ಇದು CSCಗಿಂತ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಮೋರ್ ಟೆಕ್ನಿಕಲ್. 2 ಹೊಸ ಆಪ್ಷನಲ್ ಕೂಡ ಓದಬೇಕಾಗತ್ತೆ. ನಾನು ನಮ್ಮ ರಾಜ್ಯದ ಜನತೆಗೆ ಏನು ಹೇಳೋದು, ಯುವ ಜನತೆಗೆ ಅಂತಂದರೆ, ನಿಮಗೆ ಎಲಿಜಿಬಿಲಿಟಿ ಇದ್ದರೆ ದಯವಿಟ್ಟು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ IAS ಮತ್ತು IPS ಅಷ್ಟೇ ಉತ್ತಮವಾದ ಸರ್ವಿಸ್ ಆಪರ್ಚುನಿಟಿನ ಕೊಡುತ್ತೆ. ದಯವಿಟ್ಟು ಈ ಸರ್ವಿಸ್ ಬಗ್ಗೆ ಯೋಚನೆ ಮಾಡಿ ಎಕ್ಸಾಮ್ಸ್ ಬರೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅತ್ಯುತ್ತಮವಾದ ಒಂದು ಉದಾತ್ತ ಸೇವೆ. ಏಕೆಂದರೆ ಜನರು ಮಾನವ ಉಳಿಬೇಕು ಅಂತ ಹೇಳಿದ್ರೆ ಅರಣ್ಯ ಭಾಳ ಮುಖ್ಯ. ಯಾಕೆಂದರೆ ನಾವು ಉಸಿರಾಡೋ ಗಾಳಿ, ಕುಡಿಯೋ ನೀರು ಮತ್ತು ಆಹಾರ ಭದ್ರತೆ ಬೇಕು ಅಂದರೆ ಅರಣ್ಯಗಳು ಬೇಕೇ ಬೇಕು. ಯಾವಾಗ ಅರಣ್ಯಗಳಿರೋದಿಲ್ವೋ ಮಾನವ ಉಳಿಯೋದಿಲ್ಲ. ಆದ್ದರಿಂದ ನಾವು ಇಂತಹ ಉತ್ತಮವಾದ ಅರಣ್ಯ ಸೇವೆಯನ್ನು ಒಂದು ಉತ್ತೇಜಿಸಬೇಕು, ಅವರಿಗೆ ಒಂದು ಹುರುಪು ತುಂಬಬೇಕು ಮತ್ತು ಜನಗಳಲ್ಲಿ ಇದ್ರೆ ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇಂಡಿಯಾ ಫಾರ್ ಐಎಎಸ್ ಇಂದ ಈ ವರ್ಷ 2026ರಲ್ಲಿ
ಆಯ್ಕೆಯಾದ 10 ಜನ ಸಾಧಕರಿಗೆ ಸನ್ಮಾನ ಮಾಡಿದ್ದೀವಿ. ಆದ್ದರಿಂದ ಈ ಒಂದು ನಾನೊಂದು ಎಲ್ಲಕ್ಕೂ ಏನು ಕರೆ ಕೊಡೋದು ಅಂದರೆ ಹೆಚ್ಚು ಜನ ಅರಣ್ಯ ಸೇವೆಗೆ ಸೇರಿಕೊಳ್ಳಿ. ಇದರಲ್ಲಿ ಉತ್ತಮವಾದ ಸೇವೆಗೆ ಅವಕಾಶ ಇದೆ. ನೀವು ಬರೀ ಅರಣ್ಯಕ್ಕೆ ಸೇವೆ ಮಾಡಿದ್ರೆ ಮಾನವಕ್ಕೆ ಸೇವೆ ಮಾಡ್ದಂಗೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಬಡ ವಿದ್ಯಾರ್ಥಿಗಳಿಗೆ ಆದರೆ ನಿಮ್ಮ ಅಕಾಡೆಮಿಲಿ ಏನೋ ಅವರಿಗೆ ಸೌಲಭ್ಯನೇ ಇದೆ ಸರ್? ಬಡ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಅಕಾಡೆಮಿಕಿಂದ ಕೆಲವೊಂದು ಸ್ಕಾಲರ್ಶಿಪ್ ಕೊಡ್ತೇವೆ. ಆದ್ದರಿಂದ ಅವರಿಗೆ ಅರ್ಧ ಫೀಸು ನಾವು ತಗೊಳ್ಳೋದೇ ಭಾಳ ಕಡಿಮೆ ಫೀಸು, ಅದರಲ್ಲೂ ಕೂಡ ಅರ್ಧ ಫೀಸ್ಗಳೆಲ್ಲ ಮಾಡಿ ಅವರಿಗೆ ಉತ್ತೇಜನ ಕೊಡ್ತೀವಿ. ಮತ್ತು ಯಾರ್ಯಾರು ಪ್ರಿಲಿಮ್ಸ್ನೆಲ್ಲ ಪಾಸ್ ಆಗ್ತಾರೋ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮತ್ತು ಇತರೆ ಖರ್ಚು ವೆಚ್ಚಗಳು ಕೂಡ ನಾವು ಸಹಾಯ ಮಾಡ್ತೇವೆ. ಮುಂದಿನ ಯೋಜನೆ ಏನು ಸರ್ ಇಂಡಿಯಾ ಫಾರ್ ಅಕಾಡೆಮಿ? ಇಂಡಿಯಾ ಫಾರ್ IASದು ಯೋಜನೆ ಅಂದರೆ ಕೊನೆ ಪಕ್ಷ ಕರ್ನಾಟಕದಿಂದ 100 ಮಂದಿ UPSCಯಿಂದ ಸಿವಿಲ್ ಸರ್ವಿಸ್ ಸೇವೆಗಳಿಂದ ಆಯ್ಕೆ ಆಗಬೇಕು ಅಂತ ನಮ್ಮ ಮುಖ್ಯ ಗುರಿ ಇದೆ. ಆ ಗುರಿ ಬಗ್ಗೆ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಇಂಡಿಯಾ ಫಾರ್ IAS ಅಕಾಡೆಮಿ ಮೊದಲ ಬಾರಿಗೆ ಕರ್ನಾಟಕದಿಂದ ಭಾರತೀಯ ಅರಣ್ಯ ಸೇವೆಗಳಲ್ಲಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ 2025-26ರಲ್ಲಿ ಆಯ್ಕೆಯಾದಂತಹ ನಮ್ಮ ಕರ್ನಾಟಕದ ಹೆಮ್ಮೆಯ ಸಾಧಕರಿಗೆ ಇವತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಅರಣ್ಯ ಭವನ ಬೆಂಗಳೂರಿನಲ್ಲಿ. ಇದರ ಮುಖ್ಯ ಉದ್ದೇಶ ನಾವು ಕಳೆದ ಬಾರಿ ಇಂಡಿಯಾ ಫಾರ್ IAS ವತಿಯಿಂದ ಒಂದು ಟೌನ್ ಹಾಲ್ನಲ್ಲಿ ನಾಗರಿಕ ಸೇವೆಗಳಿಗೆ ಆಯ್ಕೆಯಾದಂತಹ ಸಾಧಕರಿಗೆ ನಾವು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಹಾಗೆಯೇ ಮೊನ್ನೆ ತಾನೇ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ರಿಸಲ್ಟ್ ಬಂತು. ಅವರು ಕೂಡ ಸಾಧನೆಗೆ ಹರಹರು ಸನ್ಮಾನಕ್ಕೆ ಹರಹರು ಅಂತೇಳಿ ಇಂಡಿಯಾ ಫಾರ್ IAS ಅಕಾಡೆಮಿ ಮತ್ತು ಏನು ನಮ್ಮ ಅರಣ್ಯ ಇಲಾಖೆ ಈ ಒಂದು ಕಾರ್ಯಕ್ರಮವನ್ನು ಅರಣ್ಯ ಭವನದಲ್ಲಿ ಆಯೋಜನೆ ಮಾಡಿದ್ದೀವಿ. ಇದರ ಮೂಲ ಉದ್ದೇಶ ನಮ್ಮ ಕರ್ನಾಟಕದ ಯುವಜನತೆ ಏನು ಈ ಒಂದು ಸಾಧನೆ ಮೂಲೆ ಮೂಲೆಗೂ ಇದು ತಲುಪಬೇಕು ಅನ್ನುವಂಥ ಸದುದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಹೆಚ್ಚು ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀಬೇಕು. ಕೇವಲ 10 ಮಂದಿ ಭಾರತೀಯ ಅರಣ್ಯ ಸೇವೆಗೆ ಸೆಲೆಕ್ಟ್ ಆದರೆ ಸಾಲದು, ಇನ್ನೂ ಹೆಚ್ಚು ಜನ ಯುವಕರು ಭಾರತೀಯ ಅರಣ್ಯ ಸೇವೆಗೆ ಸೇರಬೇಕು ಮತ್ತು ಅವ್ರ ಮೇಲೆ ಈ ಒಂದು ಭೂಮಂಡಲದ ಒಂದು ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಇದೆ ಅಂತೇಳಿ ನಮ್ಮ ಇಂಡಿಯಾ ಫಾರ್ IAS ಅಕಾಡೆಮಿ ಯೋಜನೆ ಮಾಡಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಅರಣ್ಯ ಭವನದಲ್ಲಿ ಇವತ್ತು ಆಯೋಜನೆ ಮಾಡಿದ್ದೀವಿ.